ಅದು ಸರಿ ಅಣ್ಣ, ಅದಕ್ಕೆ ಮತ್ತೆ ಮಕ್ಳು ಯಾಕೆ ಬರಲಿಲ್ಲ? ಅವ್ರನ್ನೂ ಕರ್ಕೊಂಡು ಬರೋದಲ್ವಾ? ನಾನು ಆ್ಯಕ್ಚುಲಿ ಇಲ್ಲಿಗೆ ಬರಬೇಕು ಅಂತ ಬಂದಿದ್ದಲ್ಲ, ಇಲ್ಲಿ ಹತ್ರದಲ್ಲೇ ಕೆಲಸ ಇತ್ತು, ಮುಗಿಸ್ಕೊಂಡು ಹೊರಡ್ತಾ ಇದ್ದೆ. ಸರಿ ಆನ್ ದ ವೇ ನೀನನ್ನು ನೋಡ್ಕೊಂಡು ಹೋಗೋಣ ಅಂತ ಅನ್ನಿಸ್ತು, ಅದಕ್ಕೆ ಬಂದೆ. ಇದೊಂದು ಮಾತು ಹೇಳಬೇಕು ಅಳಿ ಅಂದರೆ ನಾನು ಇವಳಿಗೆ ಇಡೀ ದಿನ ನಮ್ಮ ಮಿಂಚು ಆಕಾಶದೇ ಜ್ಞಾನ. ಇನ್ಫ್ಯಾಕ್ಟ್ ರೂಮಲ್ಲಿ ಅವರಿಬ್ರದ್ದು ಫೋಟೋ ಹಾಕ್ಕೊಂಡ್ಬಿಟ್ಟು ಇಡೀ ದಿನ ಅವ್ರನ್ನೇ ನೋಡ್ತಿರ್ತಾಳೆ. ಮುಂದೆ ಹುಟ್ಟೋ ಮಕ್ಕಳು ನನಗೆ ಅವ್ರ ಥರನೇ ಬೇಕು ಅಂತ. ಹೌದಾ? ಅಳಿ ಅಂದರೆ ಅವ್ರನ್ನೂ ಕರ್ಕೊಂಬಂದಿದ್ರೆ ಇವಳಿಗೂ ಖುಷಿಯಾಗಿರೋದು. ಕಳಿಸ್ಕೊಡಿ ಅಳಿ ಅಂದರೆ ಒಂದು 4 ದಿವಸ. ಹೇಗಿದ್ರು ಅವ್ರಿಗೂ ರಜಾ ಅಲ್ವಾ? ಅವ್ರಿಗೇನೋ ರಜಾ ಇದೆ, ಇಲ್ಲಿ ಕರ್ಕೊಂಬಂದ್ರೆ ನಿಮಗೆಲ್ಲ ಸಜಾ ಆಗ್ಬಿಡುತ್ತಲ್ಲ ಅಂತ ಭಯ ನನಗೆ. ಯಾಕೆ ಈ ಥರ ಹೇಳ್ತೀರಾ ಅಳಿ ಅಂದರೆ? ಪಾಪ ಎಷ್ಟೊಳ್ಳೆ ಮಕ್ಕಳವು. ಪಾಪ ಒಳ್ಳೆ ಮಕ್ಕಳ ಅತ್ತೆ, ಇತ್ತೀಚೆಗೆ ಅವ್ರ ಬೆಳವಣಿಗೆ ನಿಮಗೆ ಗೊತ್ತಿಲ್ಲ. ಅವ್ರ ಹಠ ಪುಂಡಾಟ ಎಲ್ಲ ಮಿತಿ ಮೀರೋಗಿದೆ, ಔಟ್ ಆಫ್ ಕಂಟ್ರೋಲ್ ಆಗ್ಬಿಟ್ಟಿದೆ. ನಮಗೆ ಹ್ಯಾಂಡಲ್ ಮಾಡೋದು ಕಷ್ಟ ಆಗ್ಬಿಟ್ಟಿದೆ. ಮಕ್ಕಳಂದ್ರೆ ಹಾಗೆ ಅಲ್ವ ಬಾವ? ಹೌದಪ್ಪ, ಆದರೆ ಅವ್ರ ರೇಂಜ್ ಬೇರೆನೇ. ಈಗ ಆ ಲೆವೆಲ್ಗೆ ಹಾವಳಿ ಇಡ್ತಾರೆ. ಅವ್ರನ್ನ ಇಲ್ಲಿ ಕರ್ಕೊಂಬಂದ್ರೆ ಇಲ್ಲೇ ಸೆಟ್ಲ್ ಆಗಿಬಿಡ್ತಾರೆ. ಬಿಕಾಸ್ ಇಲ್ಲಿ ಹೇಳೋರು ಕೇಳೋರು ಯಾರೂ ಇರಲ್ಲ, ಚೆನ್ನಾಗಿ ಮುದ್ದು ಮಾಡ್ತೀರಾ. ಆಮೇಲೆ ಅಲ್ಲಿಗೆ ಬರಲ್ಲ ಅಂತ ಇಲ್ಲೇ ಕೂತ್ಕೊಂಡ್ಬಿಡ್ತಾರೆ. ಒಳ್ಳೇದೇ ಆಯ್ತು, ಇಲ್ಲೇ ಕಳ್ಸಿಕೊಟ್ಬಿಡಿ, ನಮ್ಮ ಜೊತೆನೇ ಇರಲಿ. ಕಳಿಸ್ಕೊಡ್ತೀವಿ, ಬಟ್ ಈಗಲೇ ಬೇಡ. ಮೊದಲು ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ನಾವು ಕಲ್ತ್ಕೋತೀವಿ, ಆಮೇಲೆ ಕಳಿಸ್ಕೊಡ್ತೀವಿ. ಇದೊಂಥರ ಮಿಸೈಲ್ ಟೆಸ್ಟ್ ಮಾಡ್ದಂಗೆ ಆಯ್ತು. ಕರೆಕ್ಟಾಗಿ ಹೇಳಿದೆ. ಅದಕ್ಕೆ ಮೊದಲು ಹೇಗೋ ಗುದ್ದಾಡಿ ನಾವೊಂದು ಫಾರ್ಮುಲಾ ಕಂಡುಹಿಡಿತೀವಿ, ಆಮೇಲೆ ಅದನ್ನು ನಿಮ್ಗೆ ಹೇಳ್ಕೊಟ್ಟು ಇಲ್ಲಿ ಕಳಿಸ್ಕೊಡ್ತೀವಿ. ನಿಮ್ಗೆ ಅನುಕೂಲ ಆಗುತ್ತೆ. ಸರಿ ಹೇಳಿ ಅಂದರೆ ಹಾಗೆ ಮಾಡಿ. ಯಾಕೋ ನೀವು ಹೇಳ್ತಾ ಇರೋದು ನೋಡಿದ್ರೆ ನಮಗೂ ಭಯ ಆಗ್ತಾ ಇದೆ. ಸರಿ ಆಯ್ತು, ನನಗೆ ಆಫೀಸಲ್ಲಿ ಮೀಟಿಂಗ್ ಇದೆ, ನಾನು ಹೊರಡ್ತೀನಿ. ಅಣ್ಣ, ನಂಗೆ ಯಾಕೋ ಮಕ್ಕಳನ್ನ ನೋಡಬೇಕು ಅನಿಸ್ತಾ ಇದೆ. ನಾನು ನಿನ್ನ ಜೊತೆ ಮನೆಗೆ ಬರಲಾ? ಕಂದ ಬೇಡ ಮರಿ, ಪಾಪ ಅವ್ರಿಗೂ ಏನು ಆಫೀಸಲ್ಲಿ ಮೀಟಿಂಗ್ ಅಂತೆ, ಅವ್ರು ಹೊರಡಲಿ. ನೋಡು, ಈ ಟೈಮಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿರುತ್ತೆ. ನೀನು ಇಂಥ ರೋಡಲ್ಲೆಲ್ಲ ಓಡಾಡೋದು ಬೇಡ ಅನಿಸುತ್ತೆ ನನಗೆ. ಅದು ಮಕ್ಕಳನ್ನ ನೋಡ್ಬೇಕಂತ ತುಂಬ ಅನ್ನಿಸ್ತಾ ಇದೆ ಅತ್ತೆ. ಪ್ಲೀಸ್ ಬೇಡ ಅನ್ಬೇಡಿ, ಒಂದು ಸ್ವಲ್ಪ ಹೊತ್ತು ಹೀಗೋಗಿ ಹಾಗೆ ಬಂದ್ಬಿಡ್ತೀನಿ. ಪ್ಲೀಸ್ ಪ್ಲೀಸ್ ಅಣ್ಣ. ಮತ್ತೆ ಇಷ್ಟೊಂದು ಆಸೆ ಪಡ್ತಾ ಇದ್ದಾಳೆ. ಸರಿ ಬಿಡಿ, ನಾನೇ ಜೋಪಾನವಾಗಿ ಕರ್ಕೊಂಡೋಗಿ ಮನೇಲಿ ಬಿಟ್ಟು ಆಮೇಲೆ ನನ್ನ ಕೆಲಸ ಮುಗಿಸಿ ವಾಪಸ್ ಕರ್ಕೊಂಬಂದ್ಬಿಡ್ತೀನಿ. ನೀವು ತಲೆ ಕೆಡಿಸ್ಕೊಬೇಡಿ. ಅಮ್ಮ, ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ಯಾ? ಬಾವ ಹೇಳ್ತಿದಾರಲ್ವಾ, ಅವಳು ಆಸೆ ಪಡ್ತಿದ್ದಾಳೆ, ಹೋಗಿ ಬರಲಿ ಬಿಡು. ಸರಿ ಹೇಳಿ ಅಂದರೆ ನೀವು ಜವಾಬ್ದಾರಿ ತೊಗೊಂಡ್ಮೇಲೆ ನನಗಿನ್ಯಾವ ಟೆನ್ಷನು ಇಲ್ಲ. ನೀವೇ ಜೋಪಾನವಾಗಿ ಕರ್ಕೊಂಡೋಗಿ ಜೋಪಾನವಾಗಿ ಕರ್ಕೊಂಡು ನೋಡೋಣವಾ? ಹಾಂ ಅಣ್ಣ. ನಡಿ. ಬಾಯ್. ಸರಿ ಬಾವ, ಬರ್ತೀನಿ. ಆಯ್ತು. ಬೇಬಿ ಬೇಬಿ ಒಂದು ನಿಮಿಷ ಬಾ ಬೇಬಿ. ಏನು ಬೇಬಿ, ಕೈಯೆಲ್ಲ ತುಂಬ ಶಿವರ್ ಆಗ್ತಿದೆ ಬೇಬಿ. ಒಂದೇ ಒಂದು ಸಿಗರೇಟ್ ಕೊಡ್ತೀಯಾ ಪ್ಲೀಸ್? ನಿನಗೆ ಸಿಗರೇಟ್ ಇಲ್ಲದೆ ಇರೋದಕ್ಕಾಗಲ್ವಾ? ಇಲ್ಲ ಬೇಬಿ, ಮೊದಲೆಲ್ಲ ಡ್ರಿಂಕು ಸ್ಮೋಕು ನಾನು ಕಂಟ್ರೋಲ್ ಮಾಡ್ತಾ ಇದ್ದೆ, ಈಗ ಅವೇ ನಾನು ಕಂಟ್ರೋಲ್ ಮಾಡ್ತಿದ್ದಾವೆ. ನೀ ದಮ್ಮ ಅಂತೀನಿ ಬೇಬಿ, ಪ್ಲೀಸ್ ಒಂದೇ ಒಂದು ಸಿಗರೇಟ್ ಕೊಡ್ತೀಯಾ? ನಿನಗೆ ಫ್ರೀಯಾಗಿ ಊಟ ಆಗಬೇಕು, ಜೊತೆಗೆ ಸಿಗರೇಟ್ ಬಿಲ್ಲು ನಾನೇ ಕೊಡಬೇಕಾ? ತರ್ತೀನಿರು. ಏನಪ್ಪ, ದಿಯಾ ಅನ್ನೋರ ಮನೆ ಇದೆಯಾ? ಹೌದು, ಇದೇ ಮನೆ. ಇಲ್ಲಿ ಜಯದೇವ್ ಅನ್ನೋರು ಇದಾರಲ್ಲ, ಹಾಂ ಇದ್ದಾರೆ. ಅವರು ಸ್ವಲ್ಪ ಹೊರಗೆ ಕರೀತೀಯ? ಸರ್, ಹಾಗೆಲ್ಲ ಕೆಲಸದವ್ರನ್ನ ಹೊರಗಡೆ ಕರೆಯೋಕ್ಕಾಗಲ್ಲ ಸರ್. ಅದಕ್ಕೆ ಮೊದಲು ನಮ್ಮ ಮೇಡಮ್ ಪರ್ಮಿಷನ್ ಬೇಕು. ಹಾ, ಜಯದೇವು ಇಲ್ಲಿ ಕೆಲಸದವ್ರ? ಹೌದು, ಈ ಮನೆಯಲ್ಲೇ ಕೆಲಸ ಮಾಡೋದು. ನೋಡಪ್ಪ, ನಾನು ಅವ್ರ ಮಾವ ಬಂದಿದ್ದೀನಿ, ಅವ್ನ ಮುಖ ನೋಡ್ಬಿಟ್ಟು ಒಂದೆರಡು ಮಾತಾಡಿ ಹೋಗ್ತೀನಿ, ದಯವಿಟ್ಟು ಕರೀತೀನಪ್ಪ. ಹಾಗೆಲ್ಲ ಕರೆಯೋಕ್ಕಾಗಲ್ಲ ಸರ್, ನೀವೆಲ್ಲ ಹೊರಡಿ. ಗೇಟ್ ಮುಂದೆಲ್ಲ ನಿಂತ್ಕೋಬಾರ್ದು, ಮೇಡಮ್ ನೋಡಿ ನಮ್ಮನ್ನು ಬೈತಾರೆ. ನೀವು ಹೊರಡಿ ಸರ್. ಸರ್ ಪ್ಲೀಸ್ ಸರ್, ನೀವಿಲ್ಲಿ ಹೋಗಿ ಸರ್, ಹೋಗಿ 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 ಸರ್.
ಬೇಬಿ ಏನು ಫುಲ್ ಪ್ಯಾಕ್ ತಗೊಂತ ಇದೆಯಾ? ಗುಡ್ ಬಾಯ್ ಥರ ಒಂದೇ ಒಂದು ತಗೋಬೇಕು, ಸರಿನಾ? ಇರು ಇದೇನಿದು? ಫುಲ್ ಪ್ಯಾಕ್ ಇತ್ತು, ಬರೀ 4 ಇದೆ. ಹೀಗಾದ್ರೆ ಹೇಗೆ ಜೈ? ಬೇಬಿ ನನ್ನ ಅದು ಎಲ್ಲಿತ್ತೋ ನನಗೆ ಗೊತ್ತಿಲ್ಲ, ನಾನೇನು ಮಾಡಿಲ್ಲ. ಸರಿ ಹೋಗ್ಲಿ ತಗೋ. ಇರು ಯಾಕೆ ಜೈ ಕೈಯೆಲ್ಲ ಇಷ್ಟೊಂದು ಶಿವರಾಗ್ತಿದೆ? ಕೂಲ್, ಸಮಾಧಾನವಾಗಿ ಒಂದೇ ಒಂದು ತಗೋ. ಓ ಬೇಬಿ ಇರು ಇದೇ ಬ್ರ್ಯಾಂಡ ನೀನು ಸೇದೋದು? ಅದೇ ಚೆನ್ನಾಗಿದೆ ಅಲ್ವಾ? 4 ಇದೆ, ಸೊ 4 ಡೇಸ್ಗೆ 4 ಸಿಗರೇಟ್ಸ್ ಆಯ್ತಾ? ಇರು ಒಂದು ನಿಮಿಷ, ಶೇಕ್ ಮಾಡಬೇಡ ಕೈನ, ನೀಟಾಗಿ. ದಿಯಾ, ದಿಯಾ ಏನ್ ಮಾಡ್ತಾ ಇದೀಯ? ನಾನು ಅಳಿಮೇನ್ ಜೊತೆ ಆಟ ಆಡ್ತಾ ಇದ್ದೀನಿ ನೀನು. ನಿಂಗೆ ಹೇಳೋರು ಕೇಳೋರು ಯಾರಿಲ್ವಾ? ಏನ್ ಅಳಿಮಯ್ಯ ಇದು? ಏನ್ ನಿನ್ನ ಪರಿಸ್ಥಿತಿ? ಹೇಗಿದ್ದೆ ನೀನು? ನಿನ್ನ ಮಾತಿನ ಕದ್ರಿಗೆ ಮನೆ ಅದರ್ತಾ ಇತ್ತು. ನೀನು ಬರುವಾಗ ಎಲ್ಲರೂ ಎದ್ದು ನಿಲ್ತಾ ಇದ್ರು. ನಿನ್ನ ಮಾತಿಗೆ ಯಾರು ತುಟಿ ಪಿಟಿಕ್ ಅಂತ ಇರ್ಲಿಲ್ವಲ್ಲೋ? ಸಾವಿರಾರು ಜನ ನಿನ್ನ ಕೈಗಳಿಗೆ ಕೆಲಸ ಮಾಡ್ತಾ ಇದ್ರು, ಬಾಸ್ ಥರ ಇದ್ದೆ. ಅಂಥದ್ರಲ್ಲಿ ಈ ಬದುಕ್ತಿದ್ಯಾ ಅಂದರೆ ನೋಡಕ್ಕೆ ಸಂಕಟಾಗುತ್ತೆ ಕಣೋ ಅಳಿಮಯ್ಯ, ಸಂಕಟಾಗುತ್ತೆ. ಇನ್ನೂ ಏನೋ ಮುಗ್ದಿಲ್ಲ ಕಣೋ, ಹೊಸ ಬದುಕು ಕಟ್ಕೊಳ್ಳುವೆ ಅಂತೆ ಬಾ ನನ್ನ ಜೊತೆಗೆ. ಇನ್ನೂ ಏನು ಯೋಚನೆ ಮಾಡ್ತಾ ಇದೀಯ? ಬಾರೋ. ನಿನಗೇನು ಹೇಳಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮೊದಲು ನೀನು ಹಿಂಗೆ ತಾನೇ ಇದ್ದಿದ್ದು, ನಿನ್ನ ಸಿಸ್ಟರ್ ಹತ್ರ, ಆಮೇಲೆ ನನ್ನ ಹತ್ರ, ಈಗ ಗೌತಮ್ ಹತ್ರ. ಅವನಾಕೋ ಬಿಸ್ಕೆಟ್ ತಿನ್ಕೊಂಡೆ ತಾನೇ ಬದುಕ್ತಾ ಇರೋದು ನೀನು. ಆದ್ರೆ ಈಗ ನಿಂತ್ಕೊಂಡು ಮಾತಾಡ್ತಿರೋದು ಹೇಗೆ? ಏನೋ ದೊಡ್ಡ ಸ್ವಾಭಿಮಾನಿ ಥರ, ಸಾಧನೆ ಮಾಡಿರೋ ಒಂಥರ, ನಿನ್ನ ಕಾಲ ಮೇಲೆ ನೀನೇ ಸ್ವಂತವಾಗಿ ನಿಂತು ಬದುಕ್ತಾ ಇರೋ ಒಂಥರ. ತಪ್ಪಲ್ವಾ? ಓವರ್ ಬಿಲ್ಡಪ್. ಹೌದು, ಇಷ್ಟು ದಿನ ನಾನು ಬೇರೆಯವ್ರಿಗೆ ಕೆಲಸ ಮಾಡಿಸಿ ಊಟ ಮಾಡ್ತಾ ಇದ್ದೆ, ಈಗ ನಾನೇ ಕೆಲಸ ಮಾಡಿ ಊಟ ಮಾಡ್ತಾ ಇದ್ದೀನಿ. ತಪ್ಪೇನು? ಟೈಮ್ ಕರೆಕ್ಟಾಗಿ ಊಟ ತಿಂಡಿ ಸಿಗ್ತಾ ಇದೆ, ಹೊಟ್ಟೆ ತುಂಬ್ತಿದೆ, ತಲೆ ಮೇಲೊಂದು ಸೂರಿದೆ, ಸಾಕಲ್ವಾ? ಮತ್ತಿನೇನು ಬೇಕು? ನನಗೆ ಯಾರ ಅನುಕಂಪ ಆಗಲಿ ಸಹಾಯ ಆಗಲಿ ಬೇಕಾಗಿಲ್ಲ. ಹೌದು, ಒಂದು ಕಾಲದಲ್ಲಿ ನನಗೆ ಅದರ ಅವಶ್ಯಕತೆ ಇತ್ತು, ಆದರೆ ಈಗ ಅದು ಯಾವ ಅಗತ್ಯನೂ ನನಗಿಲ್ಲ. ನನಗೆ ನನ್ನ ಬೇಬಿ ಇದ್ದಾಳೆ, ಅವಳು ನಾನು ಚೆನ್ನಾಗಿ ನೋಡ್ಕೋತಿದ್ದಾಳೆ. ಅದಕ್ಕಿಂತ ಬೇರೆ ಏನು ಬೇಕು ನನಗೆ? ಎಲ್ಲದಕ್ಕಿಂತ ಹೆಚ್ಚಾಗಿ ನೀವುಗಳೆಲ್ಲ ನಾಟಕ ಮಾಡ್ಕೊಂಡು ಬದುಕೋರು, ಪುಣ್ಯಕೋಟಿ ವೇಷದಲ್ಲಿರೋ ಹೂಸರವಳಿಗಳು ನೀವುಗಳೆಲ್ಲ.